ಗಾರ್ಡನ್ ಆತ್ಮೀಯ ವೀಕ್ಷಕರಿಗೆ ಸಹ್ಯಾದ್ರಿ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ. ನಾನು ಜೀವನಾಮಿ. ಸಹ್ಯಾದ್ರಿ ಗಾರ್ಡನ್ ಅಲ್ಲಿ ಇವತ್ತು ಏನು ವಿಶೇಷ ಅಂದ್ರೆ ನಮಗೆ ಮಲ್ಲಿಗೆ ಗಿಡ ಬಂದಿದೆ. ತುಂಬಾ ಜನಗಳು ಬಂದು ಇಲ್ಲಿ ಗ್ರಾಹಕರು ಯಾವಾಗಲೂ ಜೀವನ್ ಮಲ್ಲಿಗೆ ಗಿಡ ಯಾವಾಗ ಬರ್ತದೆ ಅಂತ ಹೇಳಿ ಕೇಳ್ತಾ ಇದ್ರಿ. ಇವತ್ತು ಮಲ್ಲಿಗೆ ಗಿಡದ ಒಂದು ದೊಡ್ಡ ಸ್ಟಾಕ್ ಬಂದಿದೆ. ಅದು ಕೂಡ 2 ಸೈಜ್ ಅಲ್ಲಿ ನಮಗೆ ಮಲ್ಲಿಗೆ ಗಿಡಗಳು ಬಂದಿವೆ. ಉತ್ತಮ ಕ್ವಾಲಿಟಿಯಲ್ಲಿ ಮಲ್ಲಿಗೆ ಗಿಡಗಳು ಬಂದಿವೆ. ನಾನು ನಿಮ್ಗೆ ಇದನ್ನ ಈಗ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಲಾರ್ಜ್ ಸೈಜ್ ಮಲ್ಲಿಗೆ ಗಿಡ, ತುಂಬಾ ಚೆನ್ನಾಗಿದೆ ನೋಡಿ, ಫ್ರೆಶ್ ಗಿಡ. ಹಾಗೂ 2 ರಿಂದ 3 ಗಿಡಗಳಿವೆ ಒಂದು ಕವರಲ್ಲಿ. ದೊಡ್ಡ ಕವರಲ್ಲಿ ಬೆಳೆಸಿರುವಂತಹ ಗಿಡ ಬಂದಿದೆ. ಇನ್ನೊಂದು ಸೈಜ್ ಸಣ್ಣ ಗಿಡ ಬಂದಿದೆ ನೋಡಿ. ವೀಕ್ಷಕರೇ, ಇದು ಈಗ ತಾನೇ ಬಂದ ಗಿಡ, ಫ್ರೆಶ್ ಸ್ಟಾಕ್ ಅನ್ಲೋಡ್ ಆಗ್ತಾ ಇದೆ. ಈ ಗಿಡಕ್ಕೆ ನಮ್ಮಲ್ಲಿ ಕೇವಲ 70 ರೂಪಾಯಿಗೆ ಈ ಸಣ್ಣ ಗಿಡ ಸಿಗ್ತದೆ. ಮತ್ತೆ ದೊಡ್ಡ ಗಿಡ ಈ ಲಾರ್ಜ್ ಸೈಜ್ ಬಂದು 250 ರೂಪೀಸಿಗೆ ಸಿಗ್ತದೆ. ನೋಡಿ, ಇಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಈಗ ಗಿಡ. ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ನೋಡ್ಬೋದು. ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋದಿಲ್ಲ. ನಮ್ಮ ಮಾಲಕರಾಗಿರ್ಬೋದು ರಮೇಶ್ ಸರ್, ಯಾವುದೇ ಗಿಡ ಕೂಡ ಒಂದು ಕ್ವಾಲಿಟಿ ಇಲ್ಲದಿದ್ದರೆ ಅದನ್ನು ಆವಾಗಲೇ ರಿಜೆಕ್ಟ್ ಮಾಡಿ ಬಿಡ್ತಾರೆ. ನರ್ಸರಿಯಲ್ಲಿ ಇಡಲಿಕ್ಕೆ ಬಿಡೋದಿಲ್ಲ, ಅದನ್ನು ಲೋಡಿಂಗ್ ಮಾಡುವ ಪಾಯಿಂಟಲ್ಲೇ ರಿಜೆಕ್ಟ್ ಮಾಡ್ತಾರೆ. ನೋಡಿ, ಇವರು ತರ್ತಾ ಇದ್ದಾರೆ. ಎಷ್ಟು ಒಳ್ಳೆ ಗಿಡಗಳು ನೋಡಿ, ಹಸಿರಾಗಿದೆ. ಈಗ ಎಲ್ಲ ಅನ್ಲೋಡ್ ಆಗ್ತಾ ಇರೋದು ನಮ್ಮಲ್ಲಿ. ಇದು ದೊಡ್ಡ ಕವರ್ನ ಗಿಡ, ಸಾಧಾರಣ 10x11 ಕವರಲ್ಲಿದೆ. ಇದಕ್ಕೆ 250 ರೂಪಾಯಿಗೆ ನಿಮಗೆ ಇಲ್ಲಿ ಸಹ್ಯಾದ್ರಿ ಗಾರ್ಡನಲ್ಲಿ ಸಿಗ್ತದೆ. ನಮ್ಮ ಮಂಜುಳಕ್ಕ ಸಹ್ಯಾದ್ರಿ ಗಾರ್ಡನಲ್ಲಿ ತುಂಬ ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ. ಕಳೆದ ಒಂದು 15-20 ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಗ್ರಾಹಕರು ಬಂದರೆ ಅವರಿಗೆ ಸಂಪೂರ್ಣ ಮಾಹಿತಿ ಗಿಡದ ಬಗ್ಗೆ ಇವರು ನಮ್ಮಲ್ಲಿ ಕೊಡ್ತಾರೆ. ತುಂಬ ಶ್ರಮಜೀವಿಗಳು ಆಗಿರುವುದರಿಂದ ಅವರು ಈಗ ನಮ್ಮ ಮಂಗಳೂರಲ್ಲಿ ತುಂಬ ಬಿಸಿಲು, ಒಣ ಹವೆ ಅಂದರೆ ಒಣ ಹವೆ, ನಿಲ್ಲಲಿಕ್ಕೆ ಆಗೋದಿಲ್ಲ, ತಡ್ಕೊಳ್ಳಿಕ್ಕೆ ಆಗದಂಥ ಬಿಸಿಲು ಇರುವ ಕಾರಣ ಅವರು ತುಂಬ ತಮ್ಮ ಕವರನ್ನು ಮಾಡಿಕೊಂಡಿರ್ತಾರೆ. ಬಟ್ಟೆಯಿಂದ ಮುಖ ತಲೆ ಎಲ್ಲ ಫುಲ್ಲು ಕವರ್ ಮಾಡಿ ಕೆಲಸ ಮಾಡ್ತಾ ಇರಬೇಕಾಗ್ತದೆ. ಯಾಕಂದರೆ ತುಂಬ ಶ್ರಮಜೀವಿಗಳು ಮಾತ್ರ. ತುಂಬ ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ಆವಾಗಲೇ ಇದು ಹೂ ಬಿಡಲಿಕ್ಕೆ ಪ್ರಾರಂಭವಾಗಿದೆ. ಇದರಲ್ಲಿ ನಿಮಗೆ ಬುಡದಲ್ಲಿ ನೋಡಿದರೆ ಹರಳಿಂಡಿ ಕೂಡ ಅವ್ರು ಹಾಕಿರ್ತಾರೆ. ಹರಳಿಂಡಿ ಯಾವತ್ತೂ ನೀವು ಹಾಕ್ತಾ ಇದ್ರೆ ಮಲ್ಲಿಗೆ ಗಿಡಗಳಿಗೆ ಈ ರೀತಿ ಹಸಿರಾಗಿ ಬೇಗ ಹೂ ಬರಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ. ನೀವೇನಾದರೂ 15 ದಿವಸಕ್ಕೆ ಒಮ್ಮೆ ಹರಳಿಂಡಿಯನ್ನು ಹಾಕಿದರೆ ಇದೇ ರೀತಿ ಸೇಮ್ ಗಿಡ ಬೆಳೀತದೆ. ನಿಮಗೆ ಯಾವುದೇ ರೀತಿ ಹೆಚ್ಚಿನ ರೋಗ ಸಹ ನಿಮಗೆ ಬರುವುದಿಲ್ಲ. ನೋಡಿ, ಎಷ್ಟು ಹಸಿರಾಗಿದೆ ಗಿಡ. ನೋಡಿ, ಇವನ ಹೆಸರು ಮಲ್ಲೇಶ. ಕಳೆದ ಒಂದು 12-13 ವರ್ಷದಿಂದ ನಮ್ಮ ನರ್ಸರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಭಾಳ ಒಳ್ಳೆ ಹುಡುಗ. ಯಾವುದೇ ಗ್ರಾಹಕರು ಬಂದರೂ ಯಾರಿದ್ರೆ ಸಹ ಒಂದು ವೇಳೆ ನಾನು ನರ್ಸರಿಯಲ್ಲಿ ಇಲ್ಲದಿದ್ದರೂ ಮಲ್ಲೇಶ ಇಲ್ವಾ ಅಂತೇಳಿ ಕೇಳ್ತಾರೆ. ಹಾಗೆ ಗ್ರಾಹಕರ ಅಚ್ಚುಮೆಚ್ಚಿನ ಹುಡುಗ ಇವ ಮಲ್ಲೇಶ. ಅದೇನು ನೀನು ಹಾಕ್ತಾ ಇರೋದು ಗಿಡಕ್ಕೆ? ಇದು ಅರಳೆ ಹಿಂಡಿ ಅಂತ ಗಿಡಗಳಿಗೆಲ್ಲ ಹೆಲ್ದಿಯಾಗಿ ಬರ್ಲಿಕ್ಕೆ ಇದು ಒಳ್ಳೇದು. ತಿಂಗಳಿಗೊಮ್ಮೆ ಇದನ್ನು ಕಂಪಲ್ಸರಿ ಹಾಕಿದ್ರೆ ಗಿಡಗಳೆಲ್ಲ ಹಸಿರಾಗಿ ಇರ್ತದೆ. ಮತ್ತೆ ಇದು ಮತ್ತೆ ಇಲ್ಲೊಂದು
ಎರೆಮಿಲ ಅಂತ. ಹಾ, ಇದು ತಿಂಗಳಿಗೊಮ್ಮೆ ಹಾಕೋದು. ಇದು 15 ದಿನಕ್ಕೊಮ್ಮೆ ಒಂದೊಂದು ಚಿಟಿಕೆ ಎಷ್ಟು ಹಾಕ್ಬೇಕು? 15 ದಿವಸಕ್ಕೊಮ್ಮೆ ದಿನಕ್ಕೊಮ್ಮೆ ಒಂದೊಂದು ಇಷ್ಟೇ, ಒಂದು 3 ಬೆರಳಿಗೆ ಎಷ್ಟು ಬರುತ್ತೆ ಅಷ್ಟೇ ಅಷ್ಟೇ ಹಾಕ್ಬೇಕಾ? ದೂರದಿಂದ ಹಾಕಿದ್ರೆ ಆಯ್ತು, ಬುಡಕ್ಕೆ ತಾಗಿಸಿ ಅಲ್ಲ, ಸೈಡ್ ಅಲ್ಲಿ ಹಾಕಿದ್ರೆ ಆಯ್ತು 15 ದಿನಕ್ಕೊಮ್ಮೆ. ಓಕೆ. ಹಾಕಿದ್ರೆ ಹೂವೆಲ್ಲ ಜಾಸ್ತಿ ಬರ್ತದಾ? ಹೂವೆಲ್ಲ ಎಷ್ಟು ಜಾಸ್ತಿ ಬರುತ್ತೆ. ಈಗ ಈ ಗಿಡಗಳು ಇಷ್ಟು ಹಸಿರಾಗಿಡ್ಲಿಕ್ಕೆ ಎಂತ ಹರಳಿಂಡಿ ಹಾಕ್ಬೇಕಾ? ಅರಳಿ ಹಿಂಡಿ ಮತ್ತೆ ಅನ್ನಪೂರ್ಣ, ಇದು 3 ಅನ್ನಪೂರ್ಣ ಗೊಬ್ಬರ 15 ದಿವಸಕ್ಕೊಮ್ಮೆ ಒಂದೊಂದು ಮುಷ್ಟಿ ಹಾಕ್ಬೇಕು. ಅದು ಸೊ ಈ ಪ್ಯಾಕೆಟಿಗೆ ಈಗ ಹರಳಿಂಡಿಗೆ ಎಷ್ಟು ನಮ್ಮಲ್ಲಿ? 40 ರೂಪಾಯಿ. 40 ರೂಪಾಯಿಗೆ ನಮ್ಮಲ್ಲಿ ಸಿಗ್ತದೆ ನೋಡಿ. ಈ ಹರಳಿಂಡಿ ಪ್ಯಾಕೆಟ್ ಇದೆ ಅಲ್ಲ, ಇದು ಹರಳಿಂಡಿ. ಸೊ ಇದು ನೀವು ಇಲ್ಲಿ ಏನಾದರೂ ಬಂದು ಕೇಳಿದರೆ 40 ರೂಪಾಯಿಗೆ ನಮ್ಮಲ್ಲಿ ಲಭ್ಯ ಇದೆ. ಇದರಲ್ಲಿ ನಮ್ಮ ಹತ್ರ ಬ್ಯಾಗ್ ಸಹ ನಿಮಗೆ ಸಿಗ್ತದೆ. ಬೇಕಾದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಎಲ್ಲಿಯಾದರೂ ಬ್ಯಾಗ್ ನಿಮಗೆ ಬೇಕಾದರೆ ಅದು ಸಹ ನಮ್ಮಲ್ಲಿ ಈಗ ಕೆಲವು ವೀಕ್ಷಕರಿಗೆ ಹರಳಿಂಡಿ ಗಟ್ಟಿ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಕರಗುದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಇದು ಹರಳಿಂಡಿ ಪೌಡರ್, ಇದು ಸಹ ನಮ್ಮಲ್ಲಿ ಲಭ್ಯವಿದೆ. ಸಹ್ಯಾದ್ರಿ ಗಾರ್ಡನಿಗೆ ಬಂದರೆ ನಿಮಗೆ ಸಿಗ್ತದೆ. ಸೊ ಇದು 5 kg ಬ್ಯಾಗಿಗೆ ನಿಮಗೆ 200 ರೂಪಾಯಿ. ಈ ರೀತಿಯ ಬ್ಯಾಗ್ ಬರ್ತದೆ ನೋಡಿ, ಇದು 5 kg ಬ್ಯಾಗ್, ಇದಕ್ಕೆ 200. ಇನ್ನು ಕೆಲವರು ವೀಕ್ಷಕರು ಬಂದು ಕೇಳ್ತಾರೆ ಹರಳಿಂಡಿ ನಮಗೆ ತುಂಬ ಪ್ರಮಾಣದಲ್ಲಿ ಬೇಕು, ಹೆಚ್ಚಿಗೆ ಬೇಕು ಅಂತೇಳಿ. ಸೊ ಇದು ದೊಡ್ಡ ಬ್ಯಾಗ್ ನೋಡಿ, ಇದು 50 kg ಬ್ಯಾಗ್. ಇದು ಸಹ ನಿಮಗೆ ಸಹ್ಯಾದ್ರಿ ಗಾರ್ಡನ್ಗೆ ಬಂದರೆ ಲಭ್ಯವಿದೆ, ಇಲ್ಲಿ ಸಿಗ್ತದೆ. ಮತ್ತು ಮಲ್ಲೇಶ ಆಗ ಹೇಳಿದಲ್ಲ ಅನ್ನಪೂರ್ಣ ಗೊಬ್ಬರ ಅಂತೇಳಿ, ಸೊ ಇದು ಗೊಬ್ಬರ ನೋಡಿ ಅನ್ನಪೂರ್ಣ. ಇದು ಬಂದರೆ ನಿಮಗೆ 30 kg ಬ್ಯಾಗ್ ನಮ್ಮಲ್ಲಿ ಲಭ್ಯ ಇದೆ. ಸೊ ಇದನ್ನು ತಗೊಂಡು ನೀವು 15 ದಿವಸಕ್ಕೊಮ್ಮೆ ಹಾಕಿದರೆ ವೀಕ್ಷಕರೇ ನಿಮ್ಮ ಮಲ್ಲಿಗೆಯಲ್ಲಿ ಉತ್ತಮ ಇಳುವರಿ ಬರ್ತದೆ. ಹಾಗೆ ಎರೆಮಿಲ ಅಂತ ಹೇಳಿದಲ್ಲ, ಹಸಿರು ಕಲ್ಲರ್ ಇದಿತ್ತಲ್ಲ, ಅದನ್ನು ನೀವು 15 ದಿವಸಕ್ಕೊಮ್ಮೆ ಟ್ರೈ ಮಾಡಿ ನೋಡಿ. ಒಂದು 10 ಗಿಡಕ್ಕಾದರೂ ಟ್ರೈ ಮಾಡಿ, ಉತ್ತಮ ಇಳುವರಿ ಪಡೀಲಿಕ್ಕೆ ನಿಮಗೆ ಸಹಕಾರಿ ಆಗ್ತದೆ ನೋಡಿ. ಅನ್ನಪೂರ್ಣ ISO ಸರ್ಟಿಫೈಡ್ ಕಂಪನಿ ಇದು. ಸೊ ಇದರಲ್ಲಿರುವ ಕಂಟೆಂಟ್ಸನ್ನು ನೀವು ನೋಡ್ಬೋದು ನೋಡಿ, ಎಲ್ಲ ಡೀಟೇಲ್ ಇದರಲ್ಲಿ ಹಾಕಿದ್ದಾರೆ. ಯಾಕೆ ಇದರಲ್ಲಿ ಉತ್ತಮ ಇಳುವರಿ ಬರ್ತದೆ, ಯಾವ ಕಾರಣಕ್ಕಾಗಿ ಅಂತೇಳಿ ಇದರಲ್ಲಿದೆ ನೋಡಿ. ಇದರಲ್ಲಿರುವ NPK ಅಂಶ ಇರ್ಬೋದು, ಪೊಟ್ಯಾಷ್ ಅಂಶ ಇರ್ಬೋದು, ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಈಗ ಇದು ಬಂದದ್ದು 70 ರುಪೀಸ್ನ ಗಿಡ. ಸೊ ಇದು ಸಣ್ಣದಾಗಿರ್ತದೆ. ಮಲ್ಲೇಶ ಒಮ್ಮೆ ಒಂದು ಗಿಡ ತೋರಿಸ್ಬೋದಾ ನೋಡಿ. ಈ ಗಿಡಕ್ಕೆ 70 ರೂಪಾಯಿ. ಇದಕ್ಕೆ ಈಗ ಸಾಧಾರಣ ಒಂದು 8 ತಿಂಗಳಾಗಿದೆ ಈ ಗಿಡಕ್ಕೆ. ಪಾಲಿ ಹೌಸ್ನಲ್ಲಿ ಇಟ್ಟು ನಾವು ಬೆಳೆಸೋದು. ಯಾಕೆ ನಮ್ಮ ಗಿಡಗಳು ಕ್ವಾಲಿಟಿ ಬರ್ತದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಮಾಲಕರ ಸಹಕಾರ ಇದೆ. ರಮೇಶಣ್ಣ, ನಾವು ಅವರನ್ನು ರಮೇಶಣ್ಣ ಅಂತಲೇ ಕರೆಯೋದು. ಅವರು ಯಾವುದೇ ರೀತಿಯ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಯಾವುದೇ ಗಿಡ ಉತ್ತಮವಾಗಿಲ್ಲ ಅಂತ ಹೇಳಿದರೆ ಅದು ಎಷ್ಟು ಕಡಿಮೆಯಲ್ಲಿ ಆದರೂ ಅವರು ತಗೊಳ್ಳೋದಿಲ್ಲ. ಆವಾಗಲೇ ಲೋಡಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ನೋಡಿ. ಎಷ್ಟು ಹಸಿರಾಗಿದೆ ನೋಡಿ ಗಿಡ, ತುಂಬ ಹಸಿರಾಗಿರುವ ಗಿಡಗಳು. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲಿಯಾದರೂ ಬೇಕಾಗಿದ್ದರೆ ಮಲ್ಲಿಗೆ ಗಿಡದ ಬಗ್ಗೆ, ಸೊ ನಾನು ಇರ್ತೇನೆ ಇಲ್ಲಿ ಸಹ್ಯಾದ್ರಿ ಗಾರ್ಡನ್. ನನ್ನ ಹೆಸರು ಜೀವನ್ ಅಮೀನ್ ಅಂತೇಳಿ. ಸೊ ಯಾರಾದರೂ ಬಂದು ನನ್ನನ್ನು ಕೇಳಿದರೆ ನಾನಿಲ್ಲಿ ಇರ್ತೇನೆ ನರ್ಸರಿಯಲ್ಲಿ, ಸಹ್ಯಾದ್ರಿ ಗಾರ್ಡನಲ್ಲಿ. ಹೆಚ್ಚಿನ ಜನರಿಗೆ ನನ್ನ ಪರಿಚಯ ಇದೆ, ಗ್ರಾಹಕರಿಗೆ. ಸೊ ಮಲ್ಲೇಶನ ಪರಿಚಯ ಕೂಡ ಇರ್ತದೆ. ಸೊ ತುಂಬ ಗ್ರಾಹಕರು ನಮಗೆ ಹೇಳಿದರು ನಿಮ್ಮಲ್ಲಿ ಮಲ್ಲಿಗೆ ಗಿಡ ಯಾವಾಗ ಬರ್ತದೆ, ಯಾವಾಗ ಬರ್ಬೋದು ಅಂತೇಳಿ. ಕಳೆದ ಒಂದು 4-5 ತಿಂಗಳಿನಿಂದ ನಮ್ಮಲ್ಲಿ ಮಲ್ಲಿಗೆ ಗಿಡ ಸಿಗ್ತಾ ಇರಲಿಲ್ಲ. ಕಾರಣ ಅಂದರೆ ಅದು ಕ್ವಾಲಿಟಿ ಇರಲಿಲ್ಲ. ಸೊ ಈ ರೀತಿ ಕ್ವಾಲಿಟಿ ಗಿಡ ನಮಗೆ ಸಿಗ್ತಾ ಇರಲಿಲ್ಲ. ಈಗ ಇವತ್ತು ಒಳ್ಳೆ ರೀತಿಯ ಕ್ವಾಲಿಟಿ ಗಿಡ ಬಂದಿದೆ ನೋಡಿ. ಇದರವರೆಗೆ ಮಲ್ಲಿಗೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟದ್ದು ನಾನು ಜೀವನ್ ಅಮೀನ್, ಸಹ್ಯಾದ್ರಿ ಗಾರ್ಡನ್ನಿಂದ. ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೊಂದು ಲೈಕ್ ಮಾಡಿ. ಟಿಲ್ ದೆನ್, ಹ್ಯಾಪಿ ಗಾರ್ಡನ್.